जय श्री राम, जय श्री राम, जय श्री राम। बोलो भारत माता की जय, भारत माता की जय। ಇಂಡಿಪೆಂಡೆನ್ಸ್ ಡೇ ಎಲ್ಲ ರೆಡಿ ಆಗ್ತಿದ್ದೀರಾ? ಫೋನ್ ಮಾಡ್ತಾನೆ ಇರ್ತಾರೆ ಬರ್ತೀನಪ್ಪ. ಜೈ ಶ್ರೀರಾಮ್. ಲಾಸ್ಟ್ ಇರಿ ಸರ್ ಒಂದು ಸ್ವಲ್ಪ ಪಾಠ ಇದು ಕ್ಲೋಸ್ ಆಗಿದೆಯಾ? ಇಂದು ಬಾಕು ಕಿನ್ಬಾಕು ಹೋಯ್ತ್ರು. ಒಂದು ಚೀಲ ಕೊಡಿ ಫಸ್ಟು. ಚೀಲ ಅಂತ ಕೊಡಿ. ಅದ್ರೊಳಗೆ ನಾನು ಚೀಲ ಅದು ಚೇಂಬರ್ ಮುಚ್ತಾ ಇದ್ರೆ ಹೊರಗಡೆ. ಹೌದಾ? ಚೀಲ ಮುಚ್ಚಕ್ಕೆ ಅದನ್ನ ಮೇಲ್ಗಡೆ ಮುಚ್ಚಲಿಕ್ಕೆ. ಓ ಇಲ್ಲಿ ಬಾ, ಒಳಗೆ ಬಾ. ಎಡೆ ಇಲ್ಲ ಇಲ್ಲಿ ಎಡೆ ಕೂಡ್ತಾ ಇದೆ. ಏನೋ ಬಂಗಾರಿ ಸ್ವಲ್ಪ ಬಾಗಿಲು ಇಟ್ಕೊಳ್ಳಿ ಸರ್. ಹಂಗೆ ಬಾಗಿಲು ಇಟ್ಕೊಳ್ಳಿ. ಹಂಗೆ ಇಟ್ಕೊಂಡಿದ್ದೀರಾ? ಆಯ್ತು ಆಯ್ತು, ಸಮಾಧಾನ. ಏನು ಬಂಗಾರಿ? ಏನಮ್ಮ ನೆನಪ? ಹೌದಾ? ಎಷ್ಟು ಬ್ಯೂಟಿಫುಲ್ ಆಗಿದೆ, ಆದ್ರೆ ಭಯ ವಿಷ. ನನಗೆ ಯಾಕೆ ಹಾವು ಕಾಣಿಸೋದು ಅಪರೂಪ. ನನಗೆ ಒಂದ್ಸಲ ಸರ್ ಕನಕಪುರದಲ್ಲಿ ಇಷ್ಟೇ ನಿಂತುಬಿಟ್ಟಿದೆ ಸರ್. ಅದು ನಾನು ಸುಮ್ಮನೆ ಅಟೆನ್ಷನ್ ಅಲ್ಲಿ ನಿಂತುಬಿಟ್ಟೆ. ಅದು ಸುಮ್ಮನೆ ನಿಂತು ನನ್ನ ಮಗ ನೋಡ್ತು, ನಾನು ಸುಮ್ಮನೆ ನಿಂತೆ. ತನ್ನಕ್ಕೆ ಕಾಲು ಹೊರಟೋಯ್ತು. ನೀವು ಅಷ್ಟೇ ಹುಷಾರಾಗ್ತಾ ಇದೆ. ಅಲ್ಲೆಲ್ಲ ಕೆಲಸ ಮಾಡ್ತೀರಾ? ಮೇಡಮ್, ಅವ್ರು ಇರೋ ಜಾಗದಲ್ಲಿ ನಾವು ಇದೀವಿ ಈಗ ಅಲ್ವಾ? ಇವಾಗ ನಾವು ಅವ್ರನ್ನ ಬೇಡ ಅಂತ ಹೇಳಕ್ ಬರ್ತಾ ಇರುತ್ತೆ. ಹಿಂಗೆ ಇಂಥ ಮಕ್ಳ ಕಡೆ ಬಂದಾಗ ನಾವು ರೆಸ್ಕ್ಯೂ ಮಾಡ್ಕೊಂಡು ಭಯ ಆಗುತ್ತೆ. ಈ ನಮ್ಮನೆ ಹತ್ರ ಬರುತ್ತೆ ಸರ್. ನಾನು ಅದೇ ಸುಮ್ಮನೆ ಬಿಟ್ಬಿಡ್ರಿ. ತೋರಿಸಿದ್ರು ದಯವಿಟ್ಟು जय श्री राम, जय श्री राम, जय श्री राम। बोलो भारत माता की जय, भारत माता की जय। ಇಂಡಿಪೆಂಡೆನ್ಸ್ ಡೇ ಎಲ್ಲ ರೆಡಿ ಆಗ್ತಿದ್ದೀರಾ? ಅದೊಂದು ದಿನಾಚರಣೆಗೆ ಜೈ ಶ್ರೀರಾಮ್. ಒಳ್ಳೆಯದಾಗಿ. ಇದು ಯಾವ ಹಾವನ್ನ ರೆಸ್ಕ್ಯೂ ಮಾಡೋದು ಗೊತ್ತಾ? ಓಕೆ, ಯಾವುದಮ್ಮ? ನಾಗರಾವ್ ಮರಿ. ಇದು ಎಲ್ಲಿತ್ತು? ಎಲ್ಲಿದ್ರಪ್ಪ ಇದು? ಅದು ಹಿಂದಗಡೆ ಎಲ್ಲಿ? ಟಾಯ್ಲೆಟಲ್ಲಿ. ಎಲ್ಲಿ? ನಾನು ನಿಮಗೆಲ್ಲ ಹೇಳೋದೇನು ಅಂದರೆ, ಎಲ್ಲ ಕಡೆ ಹಾವುಗಳು ಓಡಾಡ್ತಿರ್ತಾರೆ. ಹಾವುಗಳು ಎಲ್ಲ ಕಡೆ ಓಡಾಡ್ತಿರ್ತಾರೆ. ನಾವು ಹುಷಾರಾಗಿ ಕೇರ್ಫುಲ್ಲಾಗಿ ಓಡಾಡ್ತೀವಿ. ಮುಖ್ಯವಾಗಿ ಟಾಯ್ಲೆಟ್ಗಳಲ್ಲಿ ಮಕ್ಕಳು ಯಾವಾಗಾದರೂ ಟಾಯ್ಲೆಟ್ಗೆ ಹೋಗಬೇಕಾದ್ರೆ
ಎಲ್ಲ ಕಡೆ ನೋಡ್ಕೊಂಡೋಗಿ ಬೆಳಕಿರುತ್ತೆ ಪುಣ್ಯ. ನಿಮ್ಮ ಟಾಯ್ಲೆಟ್ ಎಲ್ಲ ತುಂಬ ಸನ್ಲೈಟ್ ಚೆನ್ನಾಗಿದೆ, ಯಾಕಂದರೆ ಕೆಲವು ಕಡೆ ಕತ್ತಲೆ ಇರುತ್ತೆ ಗೊತ್ತಾಗೋದಿಲ್ಲ. ನಿಮ್ಗೆಲ್ಲ ತುಂಬ ಚೆನ್ನಾಗಿದೆ. ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಕಡೆ ಗಮನಿಸಿ ಹೋಗಿ, ಯಾಕೆ ಗೊತ್ತಾಗೋದಿಲ್ಲ ಅವ್ರಿಗೆ. ನಮ್ಗಂದರೆ ಬುದ್ಧಿವಂತಿಕೆ ಇದೆ, ಗೊತ್ತಾಗುತ್ತೆ. ಪ್ರಾಣಿಗಳಿಗೆ ಏನೂ ಗೊತ್ತಾಗೋದಿಲ್ಲ. ನೀವೇನಾದರೂ ಅಪ್ಪಿತಪ್ಪಿ ಕಾಲಿಟ್ಟರೆ ಏನಂತ ಹೇಳಿದ್ರೆ ಕಚ್ಚುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಹಾವುಗಳ ಜಾತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ 4 ವಿಷಕಾರಿ ಹಾವುಗಳು. ಯಾವುದು ಎಷ್ಟು? 1 ನಾಗರ ಹಾವು, ಎಲ್ಲ ನೋಡಿದ್ದೀರಲ್ಲ, ನಾಗರ ನೋಡ್ತಿರ್ತೀರಲ್ಲ. ಇನ್ನೊಂದು ಕಾಳಿಂಗ ಸರ್ಪ, ಅದು ನಮ್ಮಲ್ಲಿ ಕಡಿಮೆ. ಅದೇನಿದ್ರು ಆಗುಂಬೆ, ಸಕಲೇಶ್ಪುರ ಈ ಕಡೆ, ಅರ್ಥ ಆಯ್ತಾ? ಇನ್ನೊಂದು ರಸಲ್ ವೈಪರ್. ರಸಲ್ ವೈಪರ್ ಅಂದರೆ ಏನು? ಕೊಳಕುಮಂಡಲ, ಅದು ನಮ್ಮ ಕಡೆ ಎಲ್ಲ ಇರುತ್ತಲ್ಲ, ನೋಡಿರ್ತಿರ್ತಾನೆ, ಎಲ್ಲರೂ ನೋಡಿರ್ತಾನೆ. ಅದು ಬಿಟ್ಟರೆ ನನ್ನದರದ ಕಾಮನ್ ಕ್ರೇಟ್ ಅಂದರೆ ಕಟ್ಟಾವು. ಇಲ್ಲೇಳಿ ಕಟ್ಟಾವು, ಅದು ಕಪ್ಪಗಿರುತ್ತೆ, ವೈಟ್ ರಿಂಗ್ಸ್ ಇರುತ್ತೆ. ಅದು ಇಷ್ಟೇ ಉದ್ದ ಬೆಳೆಯೋದು. 14 ನಾಗರಾವು ಒಟ್ಟಿಗೆ ಕಚ್ಚೋದು ಅಂದರೆ ಒಂದು ಕಟ್ಟಾವು ಕಚ್ಚೋದು ಒಂದು, ಅರ್ಥ ಆಯ್ತಲ್ಲ? ಅಷ್ಟು ವಿಷಕಾರಿ ಅದು. ಆದರೆ ಯಾವುದೇ ಜೀವಿಗಳು ಸುಮ್ಮನೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ಅರ್ಥ ಆಯ್ತಾ? ನಮ್ಮಿಂದ ಏನಾದರೂ ತೊಂದರೆ ಆದರೆ ಮಾತ್ರ ತೊಂದರೆ ಕೊಡ್ತವೆ. ಮನುಷ್ಯನ ಕಂಡ್ರೆ ನಮಗಿಂತ 10 ಪಟ್ಟು ಜಾಸ್ತಿ ಪ್ರಾಣಿಗಳು ಭಯ ಇರುತ್ತೆ, ಅವು ನಮ್ಮ ಕಂಡ್ರೆ ಓಡೋಡ್ತಾ ಇರ್ತವೆ ಅಲ್ವಾ? ಹಾಗಾಗಿ ನಾವು ಹಾವುಗಳನ್ನು ರಕ್ಷಣೆ ಮಾಡಬೇಕು. ಯಾಕಂದರೆ ಪ್ರಕೃತಿಯ ಸಮತೋಲನದಲ್ಲಿ ಎಲ್ಲರೂ ಇದ್ದರೆ ಮಾತ್ರ ಭೂಮಿ ಮೇಲೆ. ಈಗ ಯಾವುದೇ ಒಂದು ಪ್ರಾಣಿ ಕಡಿಮೆ ಆದರೂ ಭೂಮಿ ಯಾರಿಗೂ ಜಾಗ ಇಲ್ಲ. ಇದೆಲ್ಲ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಅಂದ್ಕೊಂಡಿರ್ತೀವಿ, ಓಕೆನಾ? ಹಾಗಾಗಿ ಸುತ್ತಮುತ್ತ ಹಾವುಗಳಿರ್ತವೆ, ನಿಮ್ಮ ಸ್ಕೂಲಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು. ಎಲ್ಲೇ ಹಾವುಗಳು ಕಂಡ್ರೂ ರಕ್ಷಕರನ್ನ ಕರೆಸಿ ರಕ್ಷಣೆ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೂ ಮಕ್ಕಳ, ಕೆಲವರು ಇರ್ತಾರೆ ಅನಕ್ಷರಸ್ಥರು, ತಿರ್ಗಿ ಹಾವು ಕಂಡ್ರೆ ಸಾಕು ತೊಳಕೊಂಡ್ಲ ಹೊಡೆದಾಕ್ಬಿಡೋಣ, ನಾಗರಾವು ಕೈ ಮುಗಿಯೋಣ, ಗಂಧದ ಕಡೆ ಹಚ್ಬಿಡೋಣ. ಯಾವುದೇ ಹಾವು ಅಂದರೆ ಯಾವ ಹಾವು ಹೊಡಿಬಾರ್ದು. ರಕ್ಷಕರು ಇರ್ತಾರೆ, ಯಾಕೆಂದರೆ ಅವರಿರೋ ಜಾಗದಲ್ಲಿ ನಾವಿದ್ದೀವಿ, ನಮ್ಮ ಜೊತೆ ಇರ್ತಾವೆ, ಪಾಡ್ಗೆ ಬರ್ತಾವೆ, ಏನೂ ಮಾಡೋದಿಲ್ಲ. ಆದರೆ ನಾವು ಜಾಗೃತೆಯಲ್ಲಿ ಇರಬೇಕು, ಅರ್ಥ ಆಯ್ತಲ್ಲ? ಮುಖ್ಯವಾಗಿ ಟಾಯ್ಲೆಟ್ಗಳಲ್ಲಿ, ಅರ್ಥ ಆಯ್ತು ಹೇಳ್ರಿ. ಎನಿ ಅದರ್ ಕ್ವಶನ್ಸ್ ಎಲ್ಲ ಅರ್ಥ ಆಯ್ತು ನಿಮಗೆ? ಓಕೆ, ಜೈ ಶ್ರೀರಾಮ್. ಒಳ್ಳೆಯದಾಗಿ. ಓಕೆ, ಸರಿ ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲ, ಅವರು 50 ಫೋನ್ ಮಾಡ್ತಾನೆ ಇರ್ತಾರೆ, ಬರಲ್ಲ ಎಲ್ರು ನೋಡ್ತಾರೆ. ಜೈ ಶ್ರೀರಾಮ್. ಬರ್ತೀನಪ್ಪ.